ಸಾಂಸ್ಕೃತಿಕ ನಗರಿ ಮೈಸೂರಿನ ದಸರಾ ಸಂಭ್ರಮಾಚರಣೆ ಈಗಾಗಲೇ ಎಲ್ಲೆಲ್ಲೂ ಶುರುವಾಗ್ತಾ ಇರೋದು ಕಾಣ್ತಾ ಇದೆ. ಕುಪ್ಪಣ್ಣ ಪಾರ್ಕ್ನ ನಿಷಾದ್ ಬಾಗ್ ಅಂತ ಕೂಡ ಕರೀತಾರೆ. 10ರಿಂದ 12 ಎಕರೆ ಇರುವಂತಹ ಈ ಮೈದಾನದಲ್ಲಿ ದಿನಕ್ಕೆ ಲಕ್ಷಾಂತರ ಜನಗಳನ್ನು ಆಕರ್ಷಿಸೋದು ಈ ವರ್ಷ ಬಹುತೇಕ ನಾವು ನೋಡ್ಬೋದು. ಪ್ರತಿ ವರ್ಷ ಒಂದೊಂದು ಥೀಮ್ಗಳನ್ನು ಇಟ್ಕೊಂಡು ಇಲ್ಲಿ ಫಲಪುಷ್ಪ ಪ್ರದರ್ಶನನ ಆಯೋಜನೆ ಮಾಡ್ತಾರೆ. ಅದೇ ರೀತಿ ಈ ವರ್ಷ ಕೂಡ ಬಹಳ ಜೋರಾಗಿ ಸಂಭ್ರಮವನ್ನ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಸಾವಿರಾರು ಹೂಗಳ ಸುವಾಸನೆ ಮತ್ತೆ ಬಣ್ಣ ಬಣ್ಣಗಳ ಚಿತ್ತಾರ, ಕಲಾತ್ಮಕ ವಿನ್ಯಾಸಗಳಿಂದ ಈ ಸ್ಥಳ ಬಹಳಷ್ಟು ಜನರನ್ನ ಆಕರ್ಷಣೆ ಮಾಡೋದಂತೂ ಅನುಮಾನನೇ ಇಲ್ಲ ಅಂತ ಹೇಳ್ಬೋದು. ಇನ್ನು ಈ ವರ್ಷದ ಫ್ಲವರ್ ಶೋ ಪ್ರಮುಖ ಥೀಮ್ ಸಬರ್ಮತಿ ಆಶ್ರಮ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಗಾಂಧಿ ಜಯಂತಿ ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಇದೆ. ಅದೇ ರೀತಿ ಅದನ್ನು ಆಕರ್ಷಿಸೋದಕ್ಕೆ ಇಲ್ಲಿ ಸಬರ್ಮತಿ ಆಶ್ರಮ ಕೂಡ ರೆಡಿ ಆಗ್ತಾ ಇದೆ. ಸಂಪೂರ್ಣ ಹೂಗಳಿಂದ ಈ ಒಂದು ಆಕರ್ಷಕ ನಿರ್ಮಾಣವನ್ನು ತಯಾರು ಮಾಡ್ಕೊಂಡಿದ್ದಾರೆ. ಇನ್ನು ಇದರ ಜೊತೆಗೆ ನಾವು ಹೋದ ವರ್ಷ ಸಹ ನಾವು ನೋಡಿದ್ವಿ, ಮಹಿಳೆಯರಿಗೋಸ್ಕರ ಆಯೋಜನೆ ಆಗಿರುವಂತಹ ಶಕ್ತಿ ಯೋಜನೆ ಆಗಿರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು ಅಥವಾ ಗೃಹಜ್ಯೋತಿ ಆಗಿರ್ಬೋದು, ಈ ಒಂದು ಥೀಮ್ ಕೂಡ ನಾವು ಈ ವರ್ಷ ನಾವು ಗಮನಿಸ್ತೀವಿ. ಇನ್ನು ನಮ್ಮ ಮುಂದೆನೆ ನಾವು ಆನೆ ನೋಡ್ತಾ ಇದ್ದೀವಿ, ಅಂಬಾರಿ ನೋಡ್ತಾ ಇದ್ದೀವಿ. ಮೈಸೂರು ದಸರಾದ ಕೇಂದ್ರ ಬಿಂದು ಅಂತಂದರೆ ಆನೆ ಮತ್ತು ಅಂಬಾರಿ, ಅದು ಸಹ ಸಕಲ ರೀತಿಯಲ್ಲಿ ಸಿದ್ಧತೆ ಆಗೋದಕ್ಕೆ ತಯಾರಾಗ್ತಾ ಇದೆ. ಜನಗಳನ್ನು ಮೋಡಿ ಮಾಡೋದು ಅಂತಂದರೆ ಫಲಪುಷ್ಪ ಪ್ರದರ್ಶನ ಅನ್ನೋದ್ರಲ್ಲಿ ಏನು ತಪ್ಪಾಗಲ್ಲ. ಯಾಕಂತಂದರೆ ಪ್ರತಿ ವರ್ಷವೂ ಒಂದೊಂದು ಥೀಮ್ ಇಟ್ಕೊಂಡು ಇಲ್ಲಿ ಪ್ರದರ್ಶನ ಮಾಡೋದಕ್ಕೆ ರೆಡಿ ಆಗ್ತಾ ಇರುತ್ತೆ. ಈ ವರ್ಷ ಕೂಡ ಅದೇ ರೀತಿ. ಇನ್ನು 2025ರ ಮೈಸೂರು ದಸರಾ ಆಚರಣೆಯಲ್ಲಿ ಪ್ರಮುಖವಾಗಿರುವಂತಹ ಫಲಪುಷ್ಪ ಪ್ರದರ್ಶನ ಅರಳೋದಕ್ಕೆ, ಸಾರ್ವಜನಿಕರನ್ನು ಆಕರ್ಷಿಸೋದಕ್ಕೆ ಈಗಾಗಲೇ ಸಕಲ ರೀತಿಯಲ್ಲೂ ಸಿದ್ಧತೆ ನಡೀತಾ ಇದೆ. 2025ರ ದಸರಾದಲ್ಲಿ ಯಾವ ರೀತಿ ಏನು ಪ್ರದರ್ಶನ ಇರುತ್ತೆ, ಯಾವೆಲ್ಲ ಜನರನ್ನು ಆಕರ್ಷಿಸೋದಕ್ಕೆ ಏನೆಲ್ಲ ಇಲ್ಲಿ ಸಿದ್ಧತೆ ನಡೀತಾ ಇದೆ ಅನ್ನೋದನ್ನು ನಾವು ನೋಡೋದಾದರೆ, ಮೈಸೂರಿನ ಹೃದಯ ಭಾಗ ಅಂತಲೇ ಪ್ರಖ್ಯಾತಿ ಆಗಿರುವಂತಹ ಕುಪ್ಪಣ್ಣ ಪಾರ್ಕ್ನಲ್ಲಿ ಫಲಪುಷ್ಪ ಪ್ರದರ್ಶನ ಪ್ರತಿ ವರ್ಷ ಆಯೋಜನೆ ಆಗುತ್ತೆ. ಅದೇ ರೀತಿ ಈ ವರ್ಷ ಕೂಡ ಇಲ್ಲೇನೆ ಆಯೋಜನೆ ಆಗಿದೆ. ಟಿಕೆಟ್ ದರ ನಾವು ನೋಡೋದಾದರೆ ವಯಸ್ಕರಿಗೆ 50 ರೂಪಾಯಿ ಇರುತ್ತೆ, ಇನ್ನು ಮಕ್ಕಳಿಗೆ 25 ರೂಪಾಯಿ ಅಂತ ಇರುತ್ತೆ. ಇದೆಲ್ಲ ಏನು ಟಿಕೆಟ್ ಬಗ್ಗೆ ನಾವು ಮಾತಾಡೋದಾದರೆ, ಇನ್ನು ಈ ವರ್ಷ ಫಲಪುಷ್ಪ ಪ್ರದರ್ಶನದಲ್ಲಿ ಯಾವೆಲ್ಲ ಥೀಮ್ ಡೆಕೋರೇಟ್ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಇಲ್ಲಿ ನನ್ನ ಹಿಂದೆ ನೀವು ನೋಡೋದಾದರೆ ಸಬರ್ಮತಿ ಆಶ್ರಮ ಅಂತ ಅಂದಾಗ ನೆನಪಾಗೋದು ನಮಗೆ ಮಹಾತ್ಮ ಗಾಂಧಿ ಅಲ್ವಾ. ಮಹಾತ್ಮ ಗಾಂಧಿ ಅವರ ಒಂದು ಸಬರ್ಮತಿ ಆಶ್ರಮ ರೆಡಿ ಆಗ್ತಾ ಇದೆ. ಇದು ಗ್ಲಾಸ್ ಹೌಸ್ ಒಳಗಡೆ ರೆಡಿ ಆಗ್ತಾ ಇರುವಂಥದ್ದು. ಇನ್ನು ಈಗಷ್ಟೇ ಮಹಾತ್ಮ ಗಾಂಧಿ ಕನ್ಯಾಕುಮಾರಿಯಲ್ಲಿ ಹೇಗಿರ್ತಾರೆ ಅನ್ನೋದನ್ನ ನೋಡಿದ್ರಿ. ಇನ್ನು ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡೋದಾದ್ರೆ ನಿಮಗೆಲ್ಲ ನೋಡ್ತಾ ಇದ್ರೇನೆ ಅನ್ಸುತ್ತೆ, ಅಲ್ಲಿ ಬಸ್ ಇದೆ, ಮನೆ ಇದೆ. ಏನು ಅನ್ಸುತ್ತೋ ಹೇಳಿ ತಲೆಗೆ? ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅಥವಾ ಸಾರಿಗೆ ಯೋಜನೆ ಅಂತಂದರೆ ಗೃಹಲಕ್ಷ್ಮಿ, ಶಕ್ತಿ ಯೋಜನೆ, ಯುವ ನಿಧಿ, ಅನ್ನಭಾಗ್ಯ, ಗೃಹಜ್ಯೋತಿ, ಈ ರೀತಿಯದನ್ನೆಲ್ಲ ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ಇದು ಪಂಚ ಯೋಜನೆಗಳಲ್ಲಿ ಇದನ್ನು ತೋರಿಸುವಂತಹ ಪ್ರಯತ್ನ ಇಲ್ಲಿ ಆಗ್ತಾ ಇದೆ. ಕುಪ್ಪಣ್ಣ ಪಾರ್ಕ್ ಸೆಂಟರ್ ಅಲ್ಲಿ ಲೊಕೇಟ್ ಆಗಿರುವಂತಹ ಗ್ಲಾಸ್ ಹೌಸ್ ನಲ್ಲಿ ಮಹಾತ್ಮ ಗಾಂಧಿ ಕನ್ಯಾಕುಮಾರಿಯಲ್ಲಿ ಇದ್ದಂತಹ ಒಂದು ಚಿತ್ರೀಕರಣವನ್ನ ಫ್ಲವರ್ಸ್ ಮುಖಾಂತರ ಅಂದ್ರೆ ಹೂ ಮುಖಾಂತರ ಆಕರ್ಷಿಸೋದಕ್ಕೆ ಇಲ್ಲಿ ಎಲ್ಲರೂ ಸಕಲ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ. ಎಲ್ಲಾ ರೀತಿ ಫಿನಿಶಿಂಗ್ ಟಚ್ ಕೊಡುವಂತಹ ಪ್ರಯತ್ನದಲ್ಲಿದ್ದಾರೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಸಂಡೇ ಥಡಕ್ ಅಂದ್ರೆ ವಿದೇಶಿ ಥೀಮ್ ಇಟ್ಕೊಂಡು ಇಲ್ಲಿ ಪ್ರವಾಸಿಗರನ್ನ ಅಥವಾ ಸಾರ್ವಜನಿಕರು ಯಾರು ಇಲ್ಲಿ ಫಲಪುಷ್ಪ ಪ್ರದರ್ಶನನ ವೀಕ್ಷಣೆ ಮಾಡೋದಕ್ಕೆ ಬರ್ತಾರೆ ಅವರೆಲ್ಲ ಓಡಾಡೋದಕ್ಕೆ ಅಥವಾ ಫೋಟೋನ ಕ್ಲಿಕ್ಕಿಸ್ಕೊಳ್ಳೋದಕ್ಕೆ ಇಲ್ಲಿ ಸಂಡೇ ಥಡಕ್ ಅನ್ನೋ ಥೀಮ್ ಇಟ್ಕೊಂಡು ಇಲ್ಲಿ ಒಂದು ನಡೆಯೋದಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ. ಪ್ರತಿ ವರ್ಷ, ಹೋದ ವರ್ಷ ನಾವು ನೋಡೋದಾದ್ರೆ ಜೋಳದ ಥೀಮ್ ಇಟ್ಕೊಂಡು ಇಲ್ಲಿ ಒಂದು ಆಕರ್ಷಿತವಾಗಿ ಮಾಡಿದ್ರು. ಅದೇ ಈ ವರ್ಷ ಇಲ್ಲಿ ಏನು ಬರೀ ಒಂದು ಹೂಗಳು ಅಥವಾ ಮತ್ತಷ್ಟು ಲೈಟ್ಸ್ ಗಳನ್ನೆಲ್ಲ ಹಾಕಿ ಇಲ್ಲಿ ಸಂಡೇ ಥಡಕ್ ಅನ್ನೋ ಥೀಮ್ ಒಟ್ಟಿಗೆ ಇದನ್ನ ಮಾಡ್ತಾ ಇದ್ದಾರೆ. ಇನ್ನು ಈ ಕಡೆ ನಾವು ನೋಡೋದಾದ್ರೆ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಸೇವ್ ಅರ್ತ್ ಅನ್ನುವಂತಹ ಥೀಮ್ ಅಲ್ಲಿ ಭೂಮಿಯನ್ನ ನಾವು ಸುರಕ್ಷಿತವಾಗಿ ಇಟ್ಕೊಳ್ಬೇಕು, ಈ ಬಗ್ಗೆ ಇಲ್ಲಿ ಫ್ಲವರ್ ಡೆಕೋರೇಟ್ ನ ಮಾಡ್ತಾ ಇದ್ದಾರೆ. ಹಾಗೆ ನಾವು ಇನ್ನು ಮುಂದೆ ನಾವು ನೋಡ್ತಾ ಇದ್ರೆ ನವದುರ್ಗೆ, ಇಲ್ಲಿ ನೀವು ನೋಡ್ತಾ ಇದ್ದೀರಾ, ನವದುರ್ಗೆಯರ ಒಂದು ವಿಭಿನ್ನವಾಗಿ ತೋರಿಸುವಂತ ಪ್ರಯತ್ನವನ್ನ ಇಲ್ಲಿ ಮಾಡಿದ್ದಾರೆ. ಈಗಾಗಲೇ ಇದು ಆಲ್ರೆಡಿ ಎಲ್ಲ ಕಂಪ್ಲೀಟ್ ಹಂತದಲ್ಲಿದೆ. ಇನ್ನು ಸಹಿತ ಚುರುಪಾರು ತಯಾರಿಯನ್ನ ಮಾಡ್ತಾ ಇದ್ದಾರೆ. ಒಂದೊಂದು ದಿನಕ್ಕೆ ಒಂದೊಂದು ದೇವಿಯ ವೈಭವ ಆಗಿರ್ಬೋದು, ಪ್ರತಿ ನವರಾತ್ರಿಯಲ್ಲಿ ಒಂದೊಂದು ದಿನ ಯಾವ ದುರ್ಗೆಯರನ್ನ ಆರಾಧಿಸ್ತಾರೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಸೊ ಅದೇ ಒಂದು ನವರಾತ್ರಿಯ ವೈಭವ ಅಂತ ಹೇಳ್ಬೋದು, ಅದನ್ನ ತೋರಿಸುವಂತ ಪ್ರಯತ್ನ ಇಲ್ಲಿ ಮಾಡಿದ್ದಾರೆ. ಸೊ ಆಪರೇಷನ್ ಸಿಂಧೂರ್ ಬಗ್ಗೆ ಇಲ್ಲಿ ಒಂದು ಸಾರ್ವಜನಿಕರಿಗೆ ಆಕರ್ಷಿಸೋದಕ್ಕೆ ಇಲ್ಲಿ ಎಲ್ಲ ರೀತಿಯಲ್ಲೂ ಸಿದ್ಧತೆಯನ್ನ ಮಾಡ್ಕೋತಾ ಇದ್ದಾರೆ. ಆರ್ಮಿ ಟ್ರಕ್ ಆಗಿರ್ಬೋದು ಅಥವಾ ಫೈರ್ ಜೆಟ್ ಆಗಿರ್ಬೋದು, ನ್ಯಾವಲ್ ಶಿಪ್, ಈ ರೀತಿದನ್ನೆಲ್ಲ ಒಂದು ಗುಲಾಬಿಗಳನ್ನೆಲ್ಲ ಯೂಸ್ ಮಾಡಿ ಇಲ್ಲಿ ಸಾರ್ವಜನಿಕರಿಗೆ ಆಕರ್ಷಿಸೋದಕ್ಕೆ ಇಲ್ಲಿ ಎಲ್ಲ ರೀತಿ ಸಿದ್ಧತೆ ನಡೀತಾ ಇದೆ. ಪ್ರತಿ ವರ್ಷ ಫಲಪುಷ್ಪ ಪ್ರದರ್ಶನದಲ್ಲಿ ಯಾವುದಾದ್ರೂ ಒಂದು ಹೊಸ ಥೀಮ್ಗಳಿಟ್ಕೊಂಡು ಅಥವಾ
ಯಾವುದಾದ್ರೂ ಒಂದು ಸಂದೇಶ ರವಾನಿಸೋದಕ್ಕೆ ಆಗಿನ ವರ್ಷದಲ್ಲಿ ಏನೇನೆಲ್ಲ ವಿಶೇಷತೆ ಇತ್ತು ಅನ್ನೋದ್ರ ಬಗ್ಗೆ ಸಾರ್ವಜನಿಕರಿಗೆ ಒಂದು ಜಾಗೃತಿ ಕೊಡೋದಕ್ಕೆ ಈ ರೀತಿದೆಲ್ಲ ಆಯಿತು ಅನ್ನೋದನ್ನು ಪ್ರದರ್ಶಿಸೋದಕ್ಕೆ ಫಲಪುಷ್ಪ ಪ್ರದರ್ಶನದಲ್ಲಿ ಸಾಕಷ್ಟು ರೀತಿ ವಿಭಿನ್ನವಾಗಿ ಹೂಗಳ ಮುಖಾಂತರ ಏನು ಒಂದು ಗುಲಾಬಿ ಆಗಿರ್ಬೋದು ಅಥವಾ ಇನ್ನಿತರ ಚೆಂಡು ಹೂ ಆಗಿರ್ಬೋದು ಇನ್ನಿತರ ಹೂಗಳಿಂದ ನವನವೀಯವಾಗಿ ಆಕರ್ಷಿಸೋದಕ್ಕೆ ಎಲ್ಲ ರೀತಿ ಸಿದ್ಧತೆಯನ್ನ ಮಾಡ್ಕೋತಾ ಇದ್ರು. ಈ ವರ್ಷ ಕೂಡ ಅದೇ ರೀತಿ ಇದೆ. ಈಗಾಗಲೇ ನೀವೆಲ್ಲ ಇಲ್ಲಿ ಸುತ್ತಮುತ್ತ ನೋಡ್ತಾ ಇದ್ದೀರಾ. ಇನ್ನು ಕುಪ್ಪಣ್ಣ ಪಾರ್ಕ್ ಅಲ್ಲಿ ಫಲಪುಷ್ಪ ಪ್ರದರ್ಶನ ಯಾವ ದಿವಸದಿಂದ ಯಾವ ದಿವಸ ತನಕ ಇರುತ್ತೆ ಅಂತ ನೋಡೋದಾದ್ರೆ ನಾಳೆಯಿಂದ ಅಂದ್ರೆ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 2ರ ತನಕ ಫಲಪುಷ್ಪ ಪ್ರದರ್ಶನ ಸಾರ್ವಜನಿಕರಿಗೆ ಲಭ್ಯ ಇರುತ್ತೆ ನೋಡೋದಕ್ಕೆ. ಟಿಕೆಟ್ ದರ ನಾನು ಆಗ್ಲೇ ಹೇಳ್ದಾಗೆ 50 ರೂಪಾಯಿ ವಯಸ್ಕರಿಗೆ, 25 ರೂಪಾಯಿ ಮಕ್ಕಳಿಗೆ ಇರುತ್ತೆ. ಕ್ಯಾಮ್ರಾ ಪರ್ಸನ್ ನಂದಿ ಜೊತೆ ಅನನ್ಯ ಗೋಪಿನಾಥ್, ಇಂಡಿಯನ್ ಟಿವಿ, ಮೈಸೂರು.